ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆಯವರೆಲ್ಲ ಶಾರ್ವರಿನ ತುಂಬಾ ನಂಬಿದ್ದಾರೆ. ಶಾರ್ವರಿ ಬಗ್ಗೆ ನಾನು ಏನೇ ಹೇಳಿದ್ರು ಖಂಡಿತ ಅವ್ರು ಯಾರು ನಂಬೋದಿಲ್ಲ. ಅದಕ್ಕೆ ಸಾಕ್ಷಿ ಸಮೇತ ಅವಳನ್ನ ನಾನು ಅವ್ರಗಳ ಮುಂದೆ ನಿಲ್ಲಿಸ್ಬೇಕು. ಇಷ್ಟು ದಿನ ನಾನೊಬ್ಳೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಮಹೇಶ್ ಅವರು ನನ್ನ ಜೊತೆಗಿದ್ದಾರೆ. ಮಹೇಶ್ ಅವ್ರಿಗೆ ಶಾರ್ವರಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತು. ನಿಧಿ ಮದುವೆ ಟೈಮಲ್ಲಿ ರಾಧಾ ಅಂತ ಎಲ್ಲ ಮನೆಯವ್ರಿಗೆ ಗೊತ್ತಾದ್ರೆ ಮದುವೆಗೆ ತೊಂದರೆ ಆಗತ್ತೆ. ಅದಕ್ಕೆ ಕಾಯೋಣ ಅಂತ ನಿರ್ಧಾರ ಮಾಡಿದ್ವಿ. ನೀವೇನೋ ಕಾಯ್ತೀರಾ, ಆದ್ರೆ ಅವಳು ಕಾಯ್ಬೇಕಲ್ಲ. ಆದರೆ ನಿಧಿ ಮದುವೆ ಆಗೋದ್ರೊಳಗೆ ಮನೆಯವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತ ಅವಳು ಅನ್ಕೊಂಡಿದ್ರ? ನಾಳೆ ಎಂಬುದಿಲ್ಲ, ಮುಂದೆ ಎಂಬುದಿಲ್ಲ, ಹಿಂದೆ ಎತ್ತಿ ಪೊರೆಯಬೇಕು. ಬೆಂಕಿಲಿ ಬಿದ್ದವನ್ನ ನಾಳೆ ಉಳಿಸ್ಕೋತೀವಿ ಅಂತಂದ್ರೆ ಲಭಿಸೋದು ಅವನ ಹೆಣಾನೇ ಅಲ್ವಾ? ನಾಳೆ ಎಲ್ಲ ಸರಿ ಮಾಡೋಣ ಅಂತ ನಾವು ಕಾಯ್ತಾ ಕೂತ್ಕೋಬಹುದು ತುಳಸಿ. ಆದರೆ ಕಾಲ ಯಾರನ್ನೂ ಕಾಯೋದಿಲ್ಲ. ನನ್ನ ಮೊಮ್ಮಗನ ಮೇಲೆ ರೌಡಿಗಳನ್ನು ಬಿಟ್ಟು ಅವನ ಪ್ರಾಣ ತೆಗೆಸೋದಕ್ಕೆ ಹೊರಟಂತ ನೀಚ ಹೆಂಗಸಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲೇಬೇಕು. ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಆದ್ರೆ ಸಾಕ್ಷಿ ಬೇಕಲ್ಲ ಮಾವ. ತುಳಸಿ, ಆ ಶಾರ್ವರಿ ಅಕ್ಕನ ಫೋಟೋ ನಿನ್ನ ಹತ್ರ ಇದೆ ಅಂತ ಅಂದಿದ್ದೆ ಅಲ್ವಾ? ಅದನ್ನು ನನಗೆ ಕೊಡು. ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನೆಲ್ಲ ನಾನು ಕಲೆ ಹಾಕ್ತೀನಿ. ನೀವಾ? ಶಾರ್ವರಿ ಎಂತ ವಿಷ ಜಂತು ಅಂತ ಗೊತ್ತಿದ್ದು ನೀವು ಈ ವಿಷಯದ ಬಗ್ಗೆ ಓಡಾಡೋದು ನನಗೆ ಸರಿ ಅನ್ನಿಸ್ತಿಲ್ಲ ಮಾವ. ಅವಳಿಂದ ನಾಳೆ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಹುಚ್ಚುಡುಗಿ ಅವಳಿಂದ ನನ್ನನ್ನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ ತುಳಸಿ. ಈ ದತ್ತನ ದೇಹಕ್ಕೆ ವಯಸ್ಸಾಗಿದೆಯೇ ಹೊರತು ಅವನ ಬುದ್ಧಿಗೆ, ಧೈರ್ಯಕ್ಕೆ ವಯಸ್ಸಾಗಿಲ್ಲ. ಕೆಟ್ಟ ಮನಸ್ಸಿರೋರು ತಾವೇ ಬುದ್ಧಿವಂತರು ಅಂತ ಅನ್ಕೊಂಡು ಕುತಂತ್ರಗಳನ್ನು ಹೂಡ್ತಾರೆ. ಆದರೆ ಒಳ್ಳೆ ಮನಸ್ಸಿರೋರು ಸಡ್ಡು ಹೊಡೆದು ನಿಂತರೆ ಆ ಕುತಂತ್ರಗಳನ್ನೆಲ್ಲ ತಲೆಕೆಳಕು ಮಾಡುವಂಥ ತಂತ್ರಗಳನ್ನು ಹೂಡ್ತಾರೆ. ನೀನು ನನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಆ ಫೋಟೋ ಇದೆ ಅಂತಂದ್ಯಲ್ಲ, ಅದನ್ನು ಕೊಡು. ಈಗ ಆಟ ಶುರುವಾಗುತ್ತೆ. ಹೋರಾಟ ನಮ್ಮದು, ಪರದಾಟ ಅವ್ರದ್ದು. ತಗೋ ಪ್ರಸಾದ. ನಾನು ನಿನ್ನ ಜೊತೆ ಯಾವತ್ತೂ ಇರ್ತೀನಿ ತುಳಸಿ. ಯಾವುದಕ್ಕೂ ಹೆದರ್ಕೋಬೇಡ. ನಾ ಬರ್ತೀನಿ. ಮಾವ, ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕಿತ್ತು. ಹೇಳು ತುಳಸಿ, ಏನದು? ಯಾವ ಹೆದರಿಕೆನೂ ಇಲ್ಲದೆ ಹೇಳು. ನೋಡು, ಇಡೀ ಪ್ರಪಂಚನೇ ನಿನ್ನ ಎದುರಿಗೆ ನಿಂತರೂ ಕೂಡ ನಾನು ನಿನಗೆ ಬೆಂಗಾವಲಾಗಿ ಇರ್ತೀನಿ. ಈ ವಿಷಯನ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಇದನ್ನ ನೀವು ಹೇಗೆ ತಗೋತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ನಿಮ್ಮ ಹತ್ರ ಹೇಳ್ಕೊಂಡ್ರೇನೆ ಸಮಾಧಾನ. ಅದು ದತ್ತ, ನಮಸ್ಕಾರ. ಆಯ್ತು 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 ದಾದಾ, ದಂಡಪಿಂಡ.
ಯಾವಾಗ ಬಂದ್ರಿ? ಹೇಗಿದ್ದೀರಾ? ಯಾಕಿಷ್ಟು ಹೊರಗೋಗಿರೋದು? ನೀವು ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಓಹೋ, ಏನ್ ನಾನು ಹೇಳಿಬಿಟ್ಟಿದ್ದಿದ್ರೆ ನೀನು ನಿನ್ನ ಹೆಗಲ ಮೇಲೆ ನನ್ನ ಹೊತ್ಕೊಂಡು ಬಂದ್ಬಿಡ್ತಿದ್ದೆ ಅಲ್ವಾ? ತಲೆ ಮೇಲೆ ಹೊತ್ಕೊಂಡು ಬರ್ತಿದ್ದೆ ತಾತ. ಅಂತೂ ನಮ್ಗೆಲ್ಲ ಸರ್ಪ್ರೈಸ್ ಕೊಟ್ಬಿಟ್ರಿ ನೀವು. ಹಾ, ನಾನು ಬಂದಿದ್ದು ಕೆಲವರಿಗೆ ಸರ್ಪ್ರೈಸು, ಇನ್ನು ಕೆಲವರಿಗೆ ಶಾಕ್. ನಿಮ್ಮ ಮಾತುಗಳಿಗೆ ಎರಡೆರಡು ಅರ್ಥ ಇರುತ್ತೆ, ಅದರ ಒಳರ್ಥ ತಿಳ್ಕೊಳ್ಳೋದು ಭಾಳ ಕಷ್ಟ. ಒಟ್ಟಲ್ಲಿ ನನ್ನ ಮಗಳು ಮದುವೆ ಸಮಯಕ್ಕೆ ನೀವು ಬಂದಿದ್ದು ನನಗಂತೂ ತುಂಬ ಸಂತೋಷ ಆಯಿತು. ಆಗಲಿ, ನಿಮ್ಮ ಮಗಳ ಮದುವೆ ಆಗ್ತಿರೋದು ನನಗೂ ಸಂತೋಷನೇ. ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ, ಅದು ಮುಗಿಯಲಿ. ಅದು ಮುಗಿದ ಮೇಲೆ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಕೊಡ್ತೀನಿ ನಾನು. ನೀವು ತಾಯಿ ಆಗ್ತಿರೋ ವಿಷಯನ ದತ್ತ ಅವ್ರಿಗೆ ಹೇಳಿದ್ದೀರಾ? ಹಾಂ, ನಾಳೆ ಅದೇನೋ ಶಾಸ್ತ್ರ ನಡೀತಿದೆ ಅಂತಂದ್ರಲ್ಲ, ನಾನು ಮನೆಗೆ ಬರ್ತೀನಿ, ಆಮೇಲೆ ಮಾತಾಡೋಣ. ಆಗ್ಬಹುದಾ? ಸರಿ ಮಾವ, ಹಾಗೆ ಆಗಲಿ. ಓಕೆ. ದಂಡ್ಪಿಂಡ, ಅದೇನೋ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತಂತಿದ್ಯಲ್ಲ, ಈಗ ಇಲ್ಲಿ ನನ್ನ ತಲೆ ಮೇಲೆ ಹೊತ್ಕೊಂಡ್ರೆ ಮನೆ ಒಳಗೆ ಇಳಿಸ್ಬೇಕು, ಆಯ್ತಾ? ಅಯ್ಯೋ ಮಾವ, ಸುಮ್ಮನಿರಿ, ಅವನ ಆಮೇಲೆ ಮಾಡಿದ್ರು ಮಾಡ್ದಾನ. ನಡಿ ಬರ್ತೀನಿ. ಹಾಂ, ಹೋಗಿ ಬರ್ತೀನಿ. ನೀನು ಈ ಮಟ್ಟಕ್ಕೆ ಮುಂದುವರಿತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ನಾಳೆ ನೀನು ಮನೆಗೆ ಬರಲೇಬಾರ್ದು, ಹಾಗೆ ಮಾಡ್ತೀನಿ. ತುಳಸಿಯವರೇ, ಮಾಧವ್ ಅವರೇ, ಏನಿದೆಲ್ಲ? ಅರೆ, ನನ್ನ ಮಗುಗೆ ನಾನು ಆರೈಕೆ ಮಾಡೋದು ಬೇಡವಾ? ಕಲಿ. ತುಳಸಿಯವರೇ, ದತ್ತ ಅವ್ರಿಗೆ ಈ ವಿಷಯನ ಯಾವಾಗ ಹೇಳ್ತೀರಾ? ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ನನಗೂ ಅದೇ ಆತಂಕ ಇದೆ. ನಮ್ಮಿಬ್ರಿಗೂ ಮುಂದೆ ನಿಂತು ಮದುವೆ ಮಾಡಿಸಿದ್ದೆ ಅವರು. ಈ ವಿಷಯನೂ ಒಪ್ಕೋತಾರೆ ಅನ್ನೋ ನಂಬಿಕೆ ಇದೆ. ನಾಳೆ ಸಂಗೀತ ಪ್ರೋಗ್ರಾಮಿಗೆ ಬರ್ತಾರಲ್ವಾ, ಆಗ ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.